ಮಾಲಿಕೆ 7. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ನಾಗೇಶ್ ಕುಮಾರ್ CS ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 34. ಪುಸ್ತಕದ ಹೆಸರು ಕೊನೆ ಹೇಗೋ ಅರಿಯಲಾರೆ. ಲೇಖಕರು ನಾಗೇಶ್ ಕುಮಾರ್ CS. ಅಭಿಪ್ರಾಯ ಸುಜಿತ್ ಕಾಮತ್. ಓದುತ್ತಿರುವವರು ಪಲ್ಲವಿ MR. ಈ ಕಾದಂಬರಿಯ ವಿಶೇಷತೆ ಅಂದರೆ ಅವರ ಪತ್ತೆದಾರ ಜೋಡಿ ವಿಜಯ್ ಮತ್ತು ವಿಕ್ರಮ್ ಹಾಗೂ ನ್ಯಾಯವಾದಿ ಪ್ರಬಲ್ ಮಾನ್ವೇಕರ್ ಹಾಗೂ ಸಹಾಯಕಿ ದಕ್ಷ ಈ ಕಾದಂಬರಿಯಲ್ಲಿ ಒಟ್ಟಾಗಿ ಬಂದಿರುವುದು. ಹಾಗೆ ಆಕ್ಷನ್ ಮತ್ತು ಆಸ್ಟಿಟ್ಯೂಟ್ನೆಸ್ ಸಮ್ಮಿಳಿತ ಆಗಿದೆ. ಶ್ರೀಮತಿ ಸರಳಾ ಪಟೇಲ್ ಬೆಂಗಳೂರಿನ ರಾಜಾನಂದಪಾಳ್ಯದಲ್ಲಿ ಹುಟ್ಟಿ ಬೆಳೆದವಳು. ತಂದೆ ತಾಯಿಗೆ ಒಬ್ಬಳೆ ಮಗಳು. ಆಕೆ ಹುಟ್ಟಿದಾಗ ರಾಜಾನಂದಪಾಳ್ಯ ಒಂದು ಗ್ರಾಮವಾಗಿತ್ತು. ತಕ್ಕ ಮಟ್ಟಿನ ಜಮೀನು, ತೋಟ ಇದ್ದ ಮನೆ ಅವರದು ಆಗಿತ್ತು. ಆದರೆ ಆಕೆ ಬೆಳೆಯುತ್ತಿದ್ದಂತೆ ಪಿಂಚಣಿದಾರರ ಸ್ವರ್ಗ ಆಗಿದ್ದ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ಕೇಂದ್ರ ಆಗಿ ರಕ್ಕಸ ಬೆಳವಣಿಗೆ ಕಂಡು ಸುತ್ತಮುತ್ತಲಿನ ಗ್ರಾಮಗಳ ಆಪೋಷಣ ತೆಗೆದುಕೊಂಡು ಬೆಳೆದಿತ್ತು. ಇದಕ್ಕೆ ರಾಜಾನಂದಪಾಳ್ಯ ಕೂಡ ಹೊರತಾಗಿರಲಿಲ್ಲ. ಅದು ಕೂಡ ನಗರದ ಸರಹದ್ದಿನ ಒಳಗೆ ಬಂದು ASR ಲೇಔಟ್ ಅಂತ ಆಧುನಿಕ ಹೆಸರು ಪಡೆದಿತ್ತು. ಈ ಅವಧಿಯಲ್ಲಿ ಸರಳ ಬದುಕಿನಲ್ಲಿ ಅನೇಕ ಏರಿಳಿತ ಆಗಿದ್ದವು. ಆಕೆಯ ಜನನಿ ಜನಕರು ಗತಿಸಿದ್ದರು. ವಿಶ್ವನಾಥ್ ಪಟೇಲ್ ಎಂಬಾತನೊಂದಿಗೆ ಆಕೆಯ ಮದುವೆಯಾಗಿತ್ತು. ಆದರೆ ಗಂಡ ದುರ್ವ್ಯಸನಿ, ಕುಡುಕ, ಜೂಜುಕೋರ, ಸಂಸಾರದಲ್ಲಿ ಸಾಮರಸ್ಯ ಇರಲಿಲ್ಲ. ಆತ ಈಕೆಯ ಹಣದಲ್ಲಿ ಮೋಜು ಮಾಡುತ್ತಾ ಇದ್ದ. ಕಾಲಕ್ಕೆ ತಕ್ಕಂತೆ ಜನರ ಅಭಿರುಚಿ ಸಾವಯವ ಪದಾರ್ಥಗಳ ಕಡೆ ತಿರುಗಿದ್ದು ಕಂಡು ಸರಳ ತನ್ನ ಮನೆಯ ಒಂದು ಭಾಗದಲ್ಲಿ ಸಾವಯವ ಆಹಾರ ಸಿಗುವ ಸರಳ ಗಾರ್ಡನ್ ಈಟ್ಸ್ ಎನ್ನುವ ಉಪಹಾರ ಮಂದಿರ ಪ್ರಾರಂಭಿಸುತ್ತಾಳೆ. ಅದಕ್ಕೆ ಬೇಕಾದ ತರಕಾರಿಗಳನ್ನು ತಾನೇ ತನ್ನ ಸ್ವಂತ ಜಮೀನಿನಲ್ಲಿ ಬೆಳೆಸುತ್ತಾಳೆ. ಇಲ್ಲೂ ಗಂಡನ ಸಹಾಯ 0. ಆತನಿಗೆ ವಿಚ್ಛೇದನ ಕೊಡಬೇಕು ಅಂತ ಇರುವಾಗಲೇ ಒಂದು ದಿನ ಪತಿ ಪತ್ನಿಗೆ ದೊಡ್ಡ ಜಗಳ ಆಗಿ ವಿಶ್ವನಾಥ ಮನೆ ಬಿಟ್ಟು ಹೋದವನು ವಾಪಸ್ ಬರುವುದಿಲ್ಲ. ಆತ ಶ್ರೀಲಂಕಾ ಇಲ್ಲ ಮಲೇಷ್ಯಾಗೆ ವಲಸೆ ಹೋದ ಅಂತ ಸುದ್ದಿ. ಸರಳ ಜೊತೆ ಯಾವ ಸಂಪರ್ಕ ಇಲ್ಲ. 10 ವರ್ಷ ಕಳೆಯುತ್ತದೆ. ಆಕೆಯ ಕಷ್ಟ ಇಲ್ಲಿಗೆ ನಿಲ್ಲುವುದಿಲ್ಲ. ಮುಂಬಯಿಯ ಖ್ಯಾತ ರಿಯಲ್ ಎಸ್ಟೇಟ್ ಕುಳ ದೇವರಾಜ ತನೇಜ ಬೆಂಗಳೂರಿಗೆ ತನ್ನ ಉದ್ಯಮ ವಿಸ್ತರಿಸಿ ಸರಳ ಮನೆ ಪಕ್ಕದ ದೊಡ್ಡ ಜಮೀನು ಖರೀದಿಸಿ ಅಲ್ಲಿ ಒಂದು ಮಾಲ್ ಕಟ್ಟಲು ಶುರು ಮಾಡುತ್ತಾನೆ. ಆತನಿಗೆ ಧನ ಸಹಾಯ ಮಾಡಲು ರಾಬರ್ಟ್ ಡಿಮೆಲ್ಲೋ ಎನ್ನುವ ಖ್ಯಾತ ಫೈನಾನ್ಸರ್. ತನೇಜ ಮಗ ತರುಣ್ ಕೂಡ ಅವರ ವ್ಯವಹಾರದಲ್ಲಿ ಭಾಗಿ. ತನೇಜಾಗೆ ಸರಳ ಜಮೀನು ಮೇಲೆ ಕಣ್ಣು ಬೀಳುತ್ತದೆ. ತನಗೆ ಮಾಡುವಂತೆ ಪೀಡಿಸಲು ಶುರು ಮಾಡುತ್ತಾನೆ. ಆ ಜಮೀನಿನ ನಿಜ ಬೆಲೆಯ 2 ಪಟ್ಟು ಕೊಡುವುದಾಗಿ ಆಮಿಷ ಒಡ್ಡುತ್ತಾನೆ. ಆದರೆ ತಾನು ಹುಟ್ಟಿ ಬೆಳೆದ ಜಮೀನು ಹಾಗೂ ತಾನೇ ಕಟ್ಟಿ ಬೆಳೆಸಿದ ಯಶಸ್ವಿ ಉಪಹಾರ ಮಂದಿರದ ಮೇಲೆ ಪ್ರಾಣ ಇಟ್ಟಿದ್ದ ಸರಳ ಒಪ್ಪುವುದಿಲ್ಲ. ಮಾಲ್ ಕೆಲಸ ಮುಂದುವರೆದಂತೆ ಅಲ್ಲಿನ ಧೂಳು, ಶಬ್ದದಿಂದ ಸರಳಾಳ ಉಪಹಾರ ಮಂದಿರಕ್ಕೆ ಬರುತ್ತಿದ್ದ ಗ್ರಾಹಕರಿಗೆ ಕಿರಿಕಿರಿ ಆಗುತ್ತದೆ. ಸಿಟ್ಟಿಗೆದ್ದ ಸರಳ ತನೇಜ ವಿರುದ್ಧ ಸ್ಥಳೀಯರನ್ನು ಸಂಘಟಿಸಿ ಹೋರಾಟ ಮಾಡುತ್ತಾಳೆ. ಒಮ್ಮೆ ಮಾತಿಗೆ ಮಾತು ಬೆಳೆದು ತನೇಜ ಮತ್ತು ಸರಳ ಕೈ ಮಿಲಾಯಿಸುವ ಹಂತಕ್ಕೆ ಹೋಗುತ್ತದೆ. ಸರಳ ತನ್ನನ್ನು ಬಲವಾಗಿ ತಳ್ಳಿದಳು ಅಂತ ತನೇಜ ಆರೋಪ ಮಾಡುತ್ತಾನೆ. ಕೊನೆಗೆ ಅವರ ಪ್ರತಿಭಟನೆ ನಿಲ್ಲಿಸಲು ನ್ಯಾಯಾಲಯದಿಂದ ಪ್ರತಿಬಂಧಕ ಆಜ್ಞೆ ತರುತ್ತಾನೆ. ಅದರ ಪ್ರಕಾರ ಸರಳ ತನೇಜ ಕಚೇರಿ ಇಲ್ಲ ಮಾಲ್ ಬಳಿ ಪ್ರತಿಭಟನೆ ಮಾಡುವಂತಿಲ್ಲ. ಇದನ್ನು ತೆರವುಗೊಳಿಸಲು ಸಹಾಯ ಮಾಡುವಂತೆ ಸರಳ ಖ್ಯಾತ ನ್ಯಾಯವಾದಿ ಪ್ರಬಲ್ ಮಾನ್ವೇಕರ್ ಸಹಾಯ ಕೋರುತ್ತಾಳೆ. ಪ್ರಬಲ್ ಒಪ್ಪುತ್ತಾನೆ. ಆದರೆ ಏನಾದರೂ ಆಗುವ ಮೊದಲೇ ದೇವರಾಜ ತನೇಜ ಕೊಲೆ ನಡೆಯುತ್ತದೆ. ಆತನ ಕಚೇರಿಯ ನೆಲಮಾಳಿಗೆಯಲ್ಲಿದ್ದ ಆತನ ಕಾರ್ ಪಾರ್ಕಿಂಗ್ನಲ್ಲಿಯೇ ಯಾರೋ ಆತನ ತಲೆಗೆ ಭಾರವಾದ ವಸ್ತುವಿನಿಂದ ಹೊಡೆದು ಕೊಲೆ ಮಾಡಿರುತ್ತಾರೆ. ಪೊಲೀಸರು ಕಟ್ಟಡದ CCTV ಕ್ಯಾಮೆರಾ ನೋಡಿದಾಗ ಹತ್ತಿರದ ರಸ್ತೆಯಲ್ಲಿ ಸರಳ ಇದ್ದದ್ದು ಕಂಡುಬರುತ್ತದೆ. ತನೇಜ ಮತ್ತು ಆಕೆಯ ನಡುವೆ ಇದ್ದ ವಿರಸದ ಕುರಿತು ತಿಳಿದಿದ್ದ ಪೊಲೀಸ್ ಅಧಿಕಾರಿ ರವಿಕುಮಾರ್ ಸರಳಾಳನ್ನು ಬಂಧಿಸುತ್ತಾರೆ. ಆಕೆಯ ಮನೆಯ ಹಿಂಭಾಗದಲ್ಲಿ ಇದ್ದ ಶೆಡ್ನಲ್ಲಿ ರಕ್ತ ಸಿಕ್ತ ಕೈ ಗ್ಲೌಸ್ ಸಿಗುತ್ತದೆ. ಅಲ್ಲಿಯೇ ಇದ್ದ ಪರಿಕರ ಪೆಟ್ಟಿಗೆಯಲ್ಲಿ ಇರಬೇಕಾಗಿದ್ದ ಸುತ್ತೆ ಕಾಣೆಯಾಗಿರುತ್ತದೆ. ಈಗ ತನ್ನ ಕಕ್ಷಿದಾರ ಸರಳಾಳ ಉಳಿಸುವ ಹೊಣೆ ಪ್ರಬಲ್ ಮೇಲೆ ಬರುತ್ತದೆ. ಆದರೆ ಇದು ಕೊಲೆ ಪ್ರಕರಣ. ಅಂದುಕೊಂಡಷ್ಟು ಸುಲಭ ಇಲ್ಲ ಅಂತ ಅರಿತ ಆತ ತನ್ನ ಸಹಾಯಕಿ ದಕ್ಷ ನೆರವಿನಿಂದ
ಪತ್ತೆದಾರ ಜೋಡಿ ವಿಜಯ್ ವಿಕ್ರಮ್ರ ಸಹಾಯಕ್ಕೆ ಕರೆಯುತ್ತಾನೆ. ಅವರು ರಂಗಕ್ಕೆ ಇಳಿಯುತ್ತಾರೆ. ವಿಜಯ್ ಮೇಲೆ ಹಲ್ಲೆ ನಡೆಯುತ್ತದೆ. ರಕ್ತಸಿಕ್ತ ಸುತ್ತೆ ಅಂದರೆ ಹ್ಯಾಮರ್ ಸಿಗುತ್ತದೆ. ವಿಕ್ರಮ್ಗೆ ಕೆಲವು ಬೆಚ್ಚಿ ಬೀಳಿಸುವ ಸಾಕ್ಷ್ಯ ಸಿಗುತ್ತದೆ. ಹಾಗಾದರೆ ಸರಳ ನಿಜಕ್ಕೂ ಕೊಲೆ ಮಾಡಿದಳೆ? ವಿಜಯ್ ಮೇಲೆ ಹಲ್ಲೆ ಮಾಡಿದವರು ಯಾರು? ಸುತ್ತೆ ಎಲ್ಲಿ ಸಿಕ್ಕಿತ್ತು? ತನ್ನ ಪತ್ನಿ ಮೇಲೆ ಸೇಡು ತೀರಿಸಲು ಸರಳ ಗಂಡ ವಿಶ್ವನಾಥ ಏನಾದರೂ ಇದರ ಹಿಂದೆ ಇದ್ದಾನೆ? ಕಷ್ಟಪಟ್ಟು ಆತನ ಹುಡುಕಿ ಪತ್ನಿ ಪರ ಸಾಕ್ಷಿ ಹೇಳು ಅಂತ ಕರೆದರೆ ಶ್ರೀಲಂಕಾದಲ್ಲಿರುವ ಆತ ಭಾರಿ ಮೊತ್ತದ ಹಣಕ್ಕೆ ಬೇಡಿಕೆ ಇಡುತ್ತಾನೆ. ಪ್ರಬಲ್ ಸರಳ ಉಳಿಸಲು ಯಶಸ್ವಿಯಾದರೆ? ಇದಕ್ಕೆಲ್ಲ ಉತ್ತರ ಕೊನೆ ಹೇಗೋ ಅರಿಯಲಾರೆ. ಎಂದಿನಂತೆ ನಾಗೇಶ್ ಕುಮಾರ್ ಅವರು ತನ್ನ ಶೈಲಿಯಂತೆ ಕುತೂಹಲಕಾರಿಯಾಗಿ ಕಥೆ ಹೇಳಿದ್ದಾರೆ. ಕೆಲವು ತಿರುವುಗಳು ಅತಿ ಅನಿರೀಕ್ಷಿತ ಆಗಿದ್ದು ಓದುಗರಿಗೆ ಖಂಡಿತ ಮೆಚ್ಚುಗೆಯಾಗುತ್ತವೆ. 3-4 ಗಂಟೆಗಳ ಅವಧಿಯಲ್ಲಿ ಇಡೀ ಪುಸ್ತಕ ಓದಬಹುದು. ಭಾಷೆ ತುಂಬ ಸರಳ. ಹಾಗೆ ಖಂಡಿತ ಓದಬಹುದಾದ ಪತ್ತೆದಾರಿ ಪ್ರಿಯರಿಗೆ ಹೇಳಿ ಬಾಡಿಸಿದ ಕಾದಂಬರಿ. ಒಟ್ಟಿನಲ್ಲಿ ಕೈ ಬಿಡದೆ ಓದಿಸಿಕೊಂಡು ಹೋಗುವ ಕಾದಂಬರಿ. ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.